ದರ್ಶನ್ ರಿಲೀಸ್ಗೆ ದೇವರ ಮೊರೆ ಹೋಗಿದ್ದಾರೆ ಕಲಾವಿದರು. ರಾಕ್ಲೈನ್ ವೆಂಕಟೇಶ್ ದೊಡ್ಡಣ್ಣ ನೇತೃತ್ವದಲ್ಲಿ ಪೂಜೆಯನ್ನ ಮಾಡಿಸಲಾಗ್ತಾ ಇರುವುದು. ಇದು ನ್ಯೂಸ್ 18 ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಈಗ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾಗಿದೆ. ಪ್ರತಿದಿನ ಹೋಗ್ತಾ ಇದ್ದಾರೆ. ಜಾತ್ರೆ ಇರಬಹುದು ಅಥವಾ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ತಾ ಇದ್ದಾರೆ. ದರ್ಶನ್ ಫ್ಯಾಮಿಲಿಯವರು ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಆಗಸ್ಟ್ 14ನೇ ತಾರೀಕು ಕಲಾವಿದರ ಸಂಘದಲ್ಲಿ ವಿಶೇಷ ಯಾಗವನ್ನ ಮಾಡಿಸಲಾಗುತ್ತೆ. ಯಾಗದಲ್ಲಿ ಪಾಲ್ಗೊಳ್ತಾರೆ ಸ್ಯಾಂಡಲ್ವುಡ್ನ ಸ್ಟಾರ್ಸ್ ಸರೋಜಾದೇವಿ, ಸಾಹುಕಾರ್ ಜಾನಕಿ ಪಾಲ್ಗೊಳ್ತಾರೆ. ಇನ್ನು ಪೂಜೆಗೆ ಶಿವಣ್ಣ, ಯಶ್, ಸುದೀಪ್, ಉಪೇಂದ್ರ ಅವ್ರಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ. ಹಾಗಾದ್ರೆ ಸ್ಟಾರ್ ನಟರು ಈ ವಿಶೇಷ ಯಾಗದಲ್ಲಿ ಪಾಲ್ಗೊಳ್ತಾರಾ ಅನ್ನೋದನ್ನ ನೋಡಬೇಕು. ಈಗ ರಾಕ್ಲೈನ್ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನ ಆಯೋಜನೆ ಮಾಡಿಕೊಂಡಿದ್ದಾರೆ. ಸ್ಟಾರ್ ನಟರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಅವರೆಲ್ಲ ಇದರಲ್ಲಿ ಪಾಲ್ಗೊಳ್ತಾರಾ? ಯಾವ ಉದ್ದೇಶದಿಂದ ಈ ಪೂಜೆಯನ್ನ ಮಾಡಿಸಲಾಗುತ್ತೆ, ಯಾಗವನ್ನ ಮಾಡಿಸಲಾಗ್ತಾ ಇದೆ? ಸಹಜವಾಗಿ ಈ ಸಂದರ್ಭದಲ್ಲಿ ಇದು ಕುತೂಹಲಕ್ಕೆ ಕಾರಣವಾಗಿದೆ. ಆಗಸ್ಟ್ 14ನೇ ತಾರೀಕು ಕಲಾವಿದರ ಸಂಘದಲ್ಲಿ ಈ ಯಾಗವನ್ನ ಈಗ ಆಯೋಜನೆ ಮಾಡಲಾಗಿದೆ. ನ್ಯೂಸ್ 18ನ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಹಿರಿಯ ನಟಿಯರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ರಾಕ್ಲೈನ್ ವೆಂಕಟೇಶ್ ನೇತೃತ್ವದಲ್ಲಿ ಈ ಯಾಗವನ್ನ ಆಯೋಜನೆ ಮಾಡಿರೋದು. ಹೋಮ ಮತ್ತೆ ಯಾಗವನ್ನ ಮಾಡಿಸ್ತಿದ್ದಾರೆ ಕಲಾವಿದರ ಸಂಘದಿಂದ. ಇಲ್ಲಿ ಶಿವಣ್ಣ, ಯಶ್, ಸುದೀಪ್ ಸೇರಿದಂತೆ ಸ್ಟಾರ್ ನಟರಿಗೆ ಆಹ್ವಾನವನ್ನ ನೀಡಲಾಗಿದೆ. 14ನೇ ತಾರೀಕು ಇವರೆಲ್ಲ ಈಗ ಬರ್ತಾರಾ ನೋಡ್ಬೇಕು. ಒಂದ್ ಕಡೆ ಈ ಕೊಲೆ ಕೇಸಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಅಂತ ಗೊತ್ತಾದ್ಮೇಲೆ ಚಿತ್ರರಂಗಕ್ಕೂ ದೊಡ್ಡ ಮಟ್ಟದಲ್ಲಿ ಆಘಾತ ಎದುರಾಗಿತ್ತು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಸಿನಿಮಾ ಬ್ಯೂರೋ ರಿಪೋರ್ಟರ್ ಗೀತಾ. ಇಷ್ಟು ದಿನ ಅಭಿಮಾನಿ ವರ್ಗ ದರ್ಶನ್ ಪರವಾಗಿ ದೇವರ ಮುಂದೆ ಬೇಡಿಕೆಯನ್ನ ಇಟ್ಟು ಬೇಗ ರಿಲೀಸ್ ಆಗಬೇಕು ಜೈಲಿಂದ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ಈಗ ಕಲಾವಿದರ ಸಂಘದಲ್ಲಿ ಒಂದು ಹೋಮ ಯಾಗವನ್ನ ನಡೆಸ್ತಾ ಇದ್ದಾರೆ ರಾಕ್ಲೈನ್ ನೇತೃತ್ವದಲ್ಲಿ. ಇದರ ಉದ್ದೇಶ ಏನು, ಯಾರೆಲ್ಲ ಪಾಲ್ಗೊಳ್ಳುವಂತ ನಿರೀಕ್ಷೆ ಇದೆ? ಖಂಡಿತ ಶರ್ಮಿತಾ, ಯಾಕಂದರೆ ಕಳೆದ ಕೆಲವು ದಿನಗಳಿಂದ ಅಂದರೆ ಯಾವಾಗ ಹತ್ತತ್ರ 2 ತಿಂಗಳಿಂದನೂ ಕೂಡ ಎಲ್ಲೋ ಒಂದು ರೀತಿ ದರ್ಶನ್ ರವರ ಪರವಾಗಿ ಸಾಕಷ್ಟು ಪೂಜೆಗಳು ನಡೀತಾನೆ ಇದೆ. ಅಭಿಮಾನಿಗಳು ದೇವರ ಮೊರೆ ಹೋಗ್ತಿರೋದು ನಾವು ಗಮನಿಸಿದ್ದೀವಿ. ಹಾಗೆ ಅವರ ಕುಟುಂಬದವರು ಕೂಡ ಮೂಕಾಂಬಿಕೆ ಸನ್ನಿಧಿಗೆ ಹೋಗೋದಾಗಲಿ ಅಥವಾ ಚಾಮುಂಡೇಶ್ವರಿ ದೇವಸ್ಥಾನ, ಬನಶಂಕರಿ, ಹೀಗೆ ಎಲ್ಲ ದೇವಸ್ಥಾನಗಳಿಗೂ ಕೂಡ ಹೋಗಿ ಆದಷ್ಟು ಬೇಗ ಹೊರಗಡೆ ಬರಲಿ ಅನ್ನುವಂತಹ ನಿಟ್ಟಿನಲ್ಲೇ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಹರಕೆಗಳನ್ನು ಕೂಡ ಅರ್ಪಿಸ್ತಾ ಇದ್ದಾರೆ ದೇವಿಗೆ. ಸೊ ಈ ಒಂದು ಹಿನ್ನೆಲೆ ಕಲಾವಿದರ ಸಂಘನೂ ಕೂಡ ದರ್ಶನ್ ರವರ ಒಳಿತಿಗಾಗಿ ಈಗ ಹೋಮ ಹವನ ಮಾಡುವಂತಹ ಕಾರ್ಯಕ್ರಮಕ್ಕೂ ಕೂಡ ಸಜ್ಜಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಸೊ ಇದೇ ತಿಂಗಳ 14ನೇ ತಾರೀಕು ಈ ಒಂದು ಹೋಮವನ್ನ ಮಾಡಬೇಕು ಕಲಾವಿದರ ಸಂಘದಲ್ಲಿ ಅನ್ನುವಂತಹ ನಿರ್ಣಯ ಕೂಡ ತೆಗೆದುಕೊಳ್ಳಲಾಗಿದೆ ಅಂತ ಹೇಳ್ಬೋದಾಗಿದೆ. ಮುಖ್ಯವಾಗಿ ಹೇಳೋದಾದ್ರೆ ಕಲಾವಿದರ ಸಂಘದಲ್ಲಿ ಅಂತ ಹೇಳಿದ್ರೆ ಅಂಬರೀಶ್ ರವರು ಈ ಹಿಂದೆ ಆ ಒಂದು ಸಂಘದ ಅಧ್ಯಕ್ಷರಾಗಿದ್ರು. ಅದಾದ ನಂತರ ಸದ್ಯಕ್ಕೆ ಯಾರೂ ಕೂಡ ಅಂದ್ರೆ ಹಿರಿಯಣ್ಣನ ಸ್ಥಾನದಲ್ಲಿ ನಿಂತು ದೊಡ್ಡಣ್ಣನವರು ಆ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಅಂಡ್ ರಾಕ್ಲೈನ್ ವೆಂಕಟೇಶ್ ರವರು ಕೂಡ ಅವರಿಗೆ ಒಂದು ಸಪೋರ್ಟಿವ್ ಆಗು ಕೂಡ ಇರೋದನ್ನ ನಾವು ಗಮನಿಸಬಹುದು ಕಲಾವಿದರ ಸಂಘದಲ್ಲಿ. ಸೊ ಕಲಾವಿದರ ಸಂಘದಲ್ಲಿ ಒಂದು ಪೂರ್ಣಾಹುತಿ ಅಂದ್ರೆ ಈಗ ಸಾಮಾನ್ಯವಾಗಿ ಸುದರ್ಶನ ಹೋಮ ಜೊತೆಗೆ ಶತ್ರು ಸಂಹಾರ ಈ ರೀತಿಯ ಒಂದಷ್ಟು ಹೋಮಗಳು, ಘನ ಹೋಮ ಈ ರೀತಿಯ ಎಲ್ಲ ಆದಮೇಲೆ ಒಂದು ರೀತಿ ಪೂರ್ಣಾಹುತಿಯನ್ನು ಕೊಡುವಂತಹದ್ದು ಕೂಡ ಕೈಗೊಂಡಿರುವುದನ್ನು ಗಮನಿಸಬಹುದು. ಹಿರಿಯ ನಟಿಯರಾದ ಸರೋಜಾದೇವಿ ಅವರು ಕೂಡ ಇಲ್ಲಿ ಭಾಗವಹಿಸ್ತಾರೆ ಅನ್ನೋದ್ರ ಜೊತೆಗೆ ಯಶ್ ರವರಿಗೆ, ಸುದೀಪ್, ಹಾಗೆ ರಿಷಬ್ ಶೆಟ್ಟಿ ಆಗಿರ್ಬೋದು, ಅಂದರೆ ಕಲಾವಿದರು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಆಹ್ವಾನಗಳು ಹೋಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಅಂದರೆ ಯಾರ್ಯಾರು ಆ ಒಂದು ಯಾಗದಲ್ಲಿ ಭಾಗವಹಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕಂದರೆ ಇತ್ತೀಚೆಗಷ್ಟೇ ಕಳೆದ 6 ತಿಂಗಳಿಂದ ಏನೂ ಇಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ. ಹೊಸ ಸಿನಿಮಾಗಳು ಬಂದರೂ ಕೂಡ ಯಾವ ಸಿನಿಮಾನೂ ಕೂಡ ಅಷ್ಟು ಹಿಟ್ಟಾಗಿಲ್ಲ. ಇತ್ತೀಚೆಗೆ ಅಂದರೆ ಒಂದು 6-7 ತಿಂಗಳ ಆದ ನಂತರ ಸ್ಟಾರ್ ನಟರ ಸಿನಿಮಾಗಳು ಬರೋದಕ್ಕೆ ಶುರುವಾಗಿದೆ. ಈ ಒಂದು ಸಂದರ್ಭದಲ್ಲಿ ಒಂದು ರೀತಿ ಗರಿಗೆದರಿದ ಚಟುವಟಿಕೆಗಳು ಕೂಡ ಕನ್ನಡ ಚಿತ್ರರಂಗದಲ್ಲಿ ನಡೀತಿದೆ. ಇದರ ಜೊತೆಗೆ ಈ ರೀತಿಯ ಒಂದು ಹೋಮ ಸಾಕಷ್ಟು ಬಲ ತುಂಬೋದ್ರಲ್ಲಿ ಸಂದೇಹನೇ ಇಲ್ಲ ಅಂತ ಹೇಳ್ಬೋದು. ಸೊ ಎಲ್ಲ ನಟಿಯರು ಕೂಡ ಈ ಒಂದು ಹೋಮದಲ್ಲಿ ಭಾಗಿಯಾಗೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳ್ಬೋದಾಗಿದೆ ಶರ್ಮಿತಾ. ಅಫ್ಕೋರ್ಸ್ ಗೀತಾ, ಈ ಟೈಮ್ನಲ್ಲಿ ಯಾಗವನ್ನ ಮಾಡಿಸ್ತಿರೋದ್ರಿಂದ ನೇರವಾಗಿ ಅದು ಕನೆಕ್ಟ್ ಆಗೋದೇ ದರ್ಶನ್ ರಿಲೀಸ್ ಆಗ್ಲಿ ಅನ್ನೋ ಕಾರಣಕ್ಕೂ ಆ ಉದ್ದೇಶದಿಂದಲೂ ಯಾಗ ಮಾಡಿಸ್ತಿರ್ಬೋದು ಅಂತೇಳಿ. ಒಂದ್ ಕಡೆ ನೀವು ಹೇಳ್ದಂಗೆ ಸ್ಯಾಂಡಲ್ವುಡ್ ಸೊರಗಿ ಹೋಗಿದೆ ಈ ವರ್ಷ. ಈಗ 100 ಸಂಖ್ಯೆಯಲ್ಲಿ ಸಿನಿಮಾಗಳು ರಿಲೀಸ್ ಆದರೂ ಕೂಡ ಹೇಳ್ಕೊಳ್ಳುವಂಥ ಹಿಟ್ ಕೊಟ್ಟಂಥ ಸಿನಿಮಾಗಳಿಲ್ಲ. 1-2 ಸಿನಿಮಾ ಆವ್ರೇಜ್ ಹಿಟ್ ಬಿಟ್ರೆ. ಇನ್ನೊಂದು ಕಡೆ ದರ್ಶನ್ ಸ್ಟಾರ್ ನಟ ಈಗ ಜೈಲ್ ಪಾಲಾಗಿದ್ದಾರೆ. ಅವ್ರ ಸಿನಿಮಾಗಳು ಬಂದರೆ ಸ್ಯಾಂಡಲ್ವುಡ್ಗೆ ಒಂಥರ ಬೂಸ್ಟ್ ಅಪ್ ಥರ ಆಗ್ತಾ ಇತ್ತು. ಈಗ ಅವ್ರ ರಿಲೀಸ್ ಬಗ್ಗೆ ಸ್ಯಾಂಡಲ್ವುಡ್ನಲ್ಲಿ ಆಗ್ತಿರುವಂಥ ಚರ್ಚೆ
ಹೌದು, ಖಂಡಿತ. ಯಾಕಂತ ಹೇಳಿದ್ರೆ ಮುಖ್ಯವಾಗಿ ಇದರಲ್ಲಿ ನಾವು ಗಮನಿಸಬೇಕಾಗಿರೋದು ಅಂದ್ರೆ ದರ್ಶನ್ ರವರನ್ನ ಗಣನೆಗೆ ತೆಗೆದುಕೊಂಡು ಈ ರೀತಿಯ ಒಂದು ಹೋಮವನ್ನ ಆಯೋಜನೆ ಮಾಡಿರುವಂತದನ್ನ ನಾವು ಎಲ್ಲೋ ಒಂದು ರೀತಿ ದರ್ಶನ್ ರವರು ಈ ರೀತಿಯ ಒಂದು ಕೇಸ್ನಲ್ಲಿ ಜೈಲಿಗೆ ಹೋದ ನಂತರ ಸಾಕಷ್ಟು ಮಂದಿ ಕಲಾವಿದರು ಒಂದು ರೀತಿ ಮೌನಕ್ಕೆ ಶರಣಾಗಿದ್ರು. ಅಂದ್ರೆ ಯಾರೂ ಕೂಡ ಯಾವ ರೀತಿಯಲ್ಲೂ ಕೂಡ ಪ್ರತಿಕ್ರಿಯೆಯನ್ನ ನೀಡ್ತಿರ್ಲಿಲ್ಲ. ಎಲ್ಲೋ ಒಂದು ರೀತಿ ದರ್ಶನ್ ರವರ ವ್ಯಕ್ತಿತ್ವ ಇಂಥದ್ದಲ್ಲ ಅನ್ನುವಂಥದ್ದು ಅವರ ಅನಿಸಿಕೆ ಆಗಿತ್ತು. ಈ ನಡುವೆ ಅಭಿಮಾನಿಗಳು ಕೂಡ ದೇವರ ಮೊರೆ ಹೋಗ್ತಿದ್ದಾರೆ, ದರ್ಶನ್ ರವರು ಆದಷ್ಟು ಬೇಗ ಬರಲಿ ಅಂತ. ಇನ್ನು ಅವ್ರ ಕುಟುಂಬದವರು ಹೋಗ್ತಿದ್ದಾರೆ. ಇದಕ್ಕೆ ಕಲಾವಿದರ ಬೆಂಬಲನೂ ಕೂಡ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಜೊತೆಗೆ ದರ್ಶನ್ ರವರು ಈ ಹಿಂದೆ ಹೇಳಿದ್ರು, ಅಂದ್ರೆ ಕಳೆದ ವರ್ಷ ನಾವು ಗಮನಿಸಿದಾಗ ಕಾಟೇರ ತುಂಬಾ ಸಕ್ಸಸ್ ಆಗಿತ್ತು, ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಕಲೆಕ್ಷನ್ ಅನ್ನು ಕೂಡ ತಂದು ಕೊಟ್ಟಿತ್ತು. ಹಾಗೆ ಈ ವರ್ಷನೂ ಕೂಡ ಅವ್ರ ಸಿನಿಮಾ ಬರಬೇಕಾಗಿತ್ತು. ಎಲ್ಲೋ ಒಂದು ರೀತಿ ಸ್ಟಾರ್ ನಟರ ಸಿನಿಮಾಗಳೆಲ್ಲ ಕೂಡ ತುಂಬಾ ಲೇಟ್ ಆಗ್ತಿದೆ. ಅಂಥದ್ರಲ್ಲಿ ನಾನು ವರ್ಷಕ್ಕೊಂದು ಸಿನಿಮಾ ಇಲ್ಲ ವರ್ಷಕ್ಕೆ 2 ಸಿನಿಮಾ ಮಾಡ್ತೀನಿ ಅಂತ ಮುಂದೆ ಬಂದವರೇ ದರ್ಶನ್ ರವರು. ಈಗ ದರ್ಶನ್ ರವರ ಪರಿಸ್ಥಿತಿ ಈ ರೀತಿ ಆಗಿದೆ. ಯಾವಾಗ ಬೇಲ್ ಸಿಗುತ್ತೆ ಅನ್ನೋದು ಕೂಡ ಒಂದು ರೀತಿ ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡಿದೆ. ಸೊ ಆದಷ್ಟು ಬೇಗ ದರ್ಶನ್ ರವರು ಹೊರಗಡೆ ಬರಲಿ, ಆದಷ್ಟು ಬೇಗ ಮತ್ತೆ ಕನ್ನಡ ಚಿತ್ರರಂಗ ಮೊದಲಿನಂತಾಗ್ಲಿ, ಎಲ್ಲವೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಎಲ್ಲ ನಟರಿಂದಲೂ ಕೂಡ ಯಶಸ್ಸು ಸಿಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಕಲಾವಿದರೆಲ್ಲರೂ ಕೂಡ ಸೇರಿ ಈ ರೀತಿಯ ಒಂದು ನಿರ್ಧಾರವನ್ನ ಮಾಡಿ ಹೋಮಕ್ಕೆ ಸಜ್ಜಾಗ್ತಾ ಇರುವಂಥದ್ದು ನಿಜವಾಗ್ಲೂ ದರ್ಶನ್ ರವರ ಒಂದು ಉಪಸ್ಥಿತಿ ಎಷ್ಟರ ಮಟ್ಟಿಗೆ ಅನ್ನೋದನ್ನ ಇಲ್ಲಿ ಗಮನಿಸಬಹುದಾಗಿದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಗೀತಾ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.